ನೋಡಿ ಫ್ರೆಂಡ್ಸ್, ನಾನು ಮನೇಲೇ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಇದನ್ನು ನಾನು ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಆಮೇಲೆ ಅದನ್ನು ಚೆನ್ನಾಗಿ ಕೂಡಿಸ್ಕೊಂಡು ಸಣ್ಣ ಉರಿಲಿ ಕುದಿಯೋಕ್ಕಿಟ್ಟಿದ್ದೆ. ಅದು ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಅದಕ್ಕೆ ನಾನು ಆವಾಗಲೇ ಬೆಲ್ಲ ಹಾಕಿದ್ದೀನಿ ಮತ್ತು ಸಾರಿನ ಪುಡಿ ಹಾಕಿದ್ದೀನಿ. ನೋಡಿ, ಮತ್ತು ನಾನಿಲ್ಲಿ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ ಮತ್ತು ಎಳ್ಳು ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ನೋಡಿ, ಇದು ಆಲ್ರೆಡಿ ಎಷ್ಟು ತಿಕ್ಕಾಗ್ತಾಯಿದೆ. ಇನ್ನು ನಾನು ಕೊಬ್ಬರಿ ಹಾಕಿಲ್ಲ, ಇದಕ್ಕೆ ಈ ಎಳ್ಳನ್ನ ಹಾಕ್ತೀನಿ. ಇನ್ನೂ ಬೇಕಾದ್ರೆ ಎಳ್ಳು ನೀವು ಒಗ್ಗರಣೆ ಹಾಕುವಾಗ ಹಾಕ್ಕೋಬೋದು. ನಾನು ಇದನ್ನು ಜಸ್ಟ್ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದ್ರ ಪುಡಿ ಹಾಕಬೇಕಾಗಿತ್ತು, ಅದ್ರ ಬದಲು ನಾನು ಈ ಸಲ ಡೈರೆಕ್ಟಾಗಿ ಎಳ್ಳೇ ಹಾಕ್ತಾಯಿದ್ದೀನಿ. ನೀವು ಆಮೇಲೆ ಬೇಕಾದ್ರೆ ಒಗ್ಗರಣೆ ಹಾಕುವಾಗ ಇದಕ್ಕೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಇವೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು, ಮತ್ತು ನಾನು ಉಪ್ಪು ಹಾಕಿದ್ದೀನಿ ಆಲ್ರೆಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಮತ್ತು ಕೊಬ್ಬರಿ ಪುಡಿನೂ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿ ಮನೆಯಲ್ಲೇ ನಾವು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ಕೋಬೋದು. ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಆಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಆಗುತ್ತೆ. ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಚೆನ್ನಾಗಿ ಆಮೇಲೆ ಒಂದು 4 to 5 ಸ್ಪೂನ್ಸ್ ದೊಡ್ಡ ಸ್ಪೂನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕಿದ್ರೆ ತುಂಬ ದಿನ ಹಾಳಾಗದಿರ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮನೇಲೇ ಹೇಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.